ಕ್ರೈಸ್ತನೊಬ್ಬ ಪ್ರತಿ ಭಾನುವಾರ ಚರ್ಚ್ಗೆ ಹೋಗ್ತಾನೆ, ಮುಸ್ಲಿಂ ಮಸೀದಿಗೆ ಹೋಗಿ ಪ್ರಾರ್ಥನೆ ಮಾಡಿ ಬರ್ತಾನೆ. ಅವ್ರು ಏನು ಓದಲಿಲ್ಲ ಅಂದ್ರೂ ಕುರಾನ್ ಬೈಬಲ್ಗಳನ್ನ ಓದಿರ್ತಾರೆ. ಆದ್ರೆ ನಮ್ಮಲ್ಲಿ ಎಷ್ಟು ಜನಕ್ಕೆ ವೇದಗಳ ಬಗ್ಗೆ ಗೊತ್ತಿದೆ? ಬೇಡ. ಭಗವದ್ಗೀತೆ ಓದಿದವರು ನಮ್ಮಲ್ಲಿ ಎಷ್ಟು ಜನ ಇದೀವಿ? ಕತ್ತಲ್ಲಿ ಶಿಲುಬೆ ಧರಿಸೋದಕ್ಕೆ ಕ್ರೈಸ್ತನಿಗೆ ಸಂಕೋಚ ಇಲ್ಲ, ತಲೆ ಮೇಲೆ ಟೋಪಿ ಹಾಕೊಳ್ಳೋದಕ್ಕೆ ಮುಸಲ್ಮಾನನಿಗೆ ಸಂಕೋಚ ಇಲ್ಲ. ಆದ್ರೆ ಹಣೆ ಮೇಲೆ ಕುಂಕುಮ ಹಚ್ಕೊಳ್ಳೋದಕ್ಕೆ, ವಿಭೂತಿ ಧಾರಣೆಗೆ, ಮುದ್ರಾಕ್ಷತೆಗಳನ್ನ ಧರಿಸೋದಕ್ಕೆ ಹಿಂದೂಗಳಿಗೆ ಯಾಕೆ ಸಂಕೋಚ? ನಮ್ಮ ಮಕ್ಕಳನ್ನ ಬೋಳು ಹಣೆಗಳಲ್ಲಿ ನಾವ್ಯಾಕೆ ಹೊರಗೆ ಹೋಗೋದಿಕ್ಕೆ ಬಿಡ್ತೀವಿ? ನಮ್ಮ ಮಕ್ಕಳಿಗೆ ನಾವ್ಯಾಕೆ ನಮ್ಮ ಸಂಪ್ರದಾಯ, ನಮ್ಮ ಧರ್ಮ, ನಮ್ಮ ಸಂಸ್ಕಾರಗಳನ್ನ ಹೇಳ್ಕೊಡೋದಿಲ್ಲ? ಯಾಕೆಂದ್ರೆ ನಾವು ನಮ್ಮನ್ನ ನಾವೇ ಸೆಕ್ಯುಲರ್ ಅಂತ ತಿಳ್ಕೊಂಡು ಬಿಟ್ಟಿದ್ವಿ. ಬೊಟ್ಟಿಟ್ಟುಕೊಂಡು ಬಂದವನನ್ನ ಬೊಟ್ಟು ಅಂತಲೋ ಜುಟ್ಟು ಅಂತಲೋ ಯಾವನೋ ತಿರಸ್ಕಾರದಿಂದ ಕರೆದು ಬಿಟ್ಟಾನೋ ಅಂತ ಹೆದರ್ತೀವಿ. ಬ್ರಾಹ್ಮಣನನ್ನ ಪುಳಿಚಾರು ಅಂತ ನಾವೇ ಕರೆದು ಅವಮಾನ ಮಾಡ್ತೀವಿ. ಈಗ ನಮ್ಮ ಬಾಯಲ್ಲಿ ನಮ್ಮನ್ನೇ ಅವಮಾನ ಮಾಡಿಸುವ ಮೂಲಕ ನಮ್ಮ ಸಂಸ್ಕೃತಿಯನ್ನ ನಾಶ ಮಾಡ್ತಿದ್ದಾರೆ, ಕೊಲ್ತಿದ್ದಾರೆ ಅನ್ನೋದು ನಮಗೆ ಅರ್ಥ ಆಗೋದೇ ಇಲ್ಲ. ಯಾವನೋ ಮೂರ್ಖ ನಮ್ಮನ್ನ ಆಡ್ಕೊಳ್ತಾನೆ ಅಂತ ನಾವ್ಯಾಕೆ ನಮ್ಮತನ ಬಿಡಬೇಕು? ಇದು ಹಿಂದೂ ಸಮಾಜಕ್ಕೆ ಅರ್ಥವಾಗಿದ್ರೆ ಇವತ್ತವ್ರು ಈ ಜಗತ್ತಿನ ಅತ್ಯಂತ ಬಲಿಷ್ಠ ಸಮುದಾಯಗಳ ಪೈಕಿ ಒಂದು ಅನ್ನಿಸ್ಕೊಳ್ತಾ ಇದ್ರು. ಒಂದು ಮಂದಿರಕ್ಕಾಗಿ, ಮರ್ಯಾದಾ ಪುರುಷೋತ್ತಮನ ಜನ್ಮಸ್ಥಾನಕ್ಕಾಗಿ ಭಾರತದಲ್ಲಿ 5 ಶತಮಾನಗಳ ಕಾಲ ಹೋರಾಟ ಮಾಡಬೇಕಾಗಿರ್ಲಿಲ್ಲ. ಇದು ಅರ್ಥವಾಗಿದ್ರೆ ಕಾಶಿ ಮಥುರಾಗಳು ನಾಶ ಆಗ್ತಿರ್ಲಿಲ್ಲ. ಇದು ಗೊತ್ತಾಗಿದ್ರೆ ಈ ದೇಶದಲ್ಲಿ ಮತಾಂತರಗಳು ಆಗ್ತಿರ್ಲಿಲ್ಲ. ಯಾರೋ ಆಕ್ರಮಣಕಾರರು ಇಲ್ಲಿಗೆ ಬಂದು ಆಳೋ ಪರಿಸ್ಥಿತಿ ಕೂಡ ಉದ್ಭವ ಆಗ್ತಾ ಇರಲಿಲ್ಲ. ಆದ್ರೆ ಏನು ಮಾಡೋದು? ನಮ್ಮಲ್ಲಿ ನೂರಾರು ಜಾತಿಗಳು, ಅವುಗಳಲ್ಲೇ ಮೇಲು ಕೀಳುಗಳು, ಶ್ರೇಷ್ಠತೆಯ ರೋಗಗಳು, ಕೀಳರಿಮೆಗಳು, ಸ್ವಾರ್ಥಗಳು.